ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ವೀಕ್ಷಕರೇ, ದೇಶದ ಪಂಚರಾಜ್ಯಗಳ ಚುನಾವಣೆ ನಡೆದಿದೆ. ಫಲಿತಾಂಶ ಇನ್ನೇನು 5 ರಾಜ್ಯಗಳ ಫಲಿತಾಂಶ ಇನ್ನೇನು ಕೆಲವು ಕ್ಷಣದಲ್ಲಿ ಡಿಕ್ಲೇರ್ ಆಗುವ ಹಂತದಲ್ಲಿದೆ. ಅದರಲ್ಲೂ ಬಾಗಲಕೋಟೆ, ಕರ್ನಾಟಕದ ಬೈ ಎಲೆಕ್ಷನ್ ಆಗಿರ್ತಕ್ಕಂಥ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ, ಭಾರಿ ಹೈ ವೋಲ್ಟೇಜ್ ಎಲೆಕ್ಷನ್ ನಡೀತು ಮತ್ತು ಅದರಲ್ಲಿ ಭಾರಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಇವಾಗ ಕಾಂಗ್ರೆಸ್ ಅಭ್ಯರ್ಥಿ ಏನು ಉಮೇಶ್ ಮೇಟಿಗೆ ಭರ್ಜರಿ ಗೆಲುವು ಸಿಕ್ಕಿರ್ತಕ್ಕಂಥದ್ದು. 97,941 ಮತಗಳನ್ನು ಪಡೆದು ಗೆಲುವಿನ ನಗೆ ಬೀರಿದ್ದಾರೆ ಕಾಂಗ್ರೆಸ್. ಬಿಜೆಪಿ ವೀರಣ್ಣ ಚರಂತಿಮಠ್ ವಿರುದ್ಧ ಜಯಬೇರಿ ಬಾರಿಸಿರ್ತಕ್ಕಂಥದ್ದು. 22,867 ಮತಗಳಿಂದ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ ಉಮೇಶ್ ಮೇಟಿ ಅವರು. 76,075 ಮತಗಳನ್ನು ಪಡೆದು ಸೋಲು ಅನುಭವಿಸಿದೆ ಬಿಜೆಪಿ. ಬಾಗಲಕೋಟೆಯಲ್ಲಿ ಪಟಾಕಿ ಸಿಡಿಸಿ ಕಾರ್ಯಕರ್ತರ ಸಂಭ್ರಮ ಹೆಚ್ಚಾಗಿದೆ. ಎಲ್ಲೆಲ್ಲಿ ನೋಡಿದರೂ ಕಾರ್ಯಕರ್ತರ ಸಂಭ್ರಮ ಕಾಣಿಸ್ತಾ ಇರತಕ್ಕಂಥದ್ದು. ಇದೊಂದು ಬೈ ಎಲೆಕ್ಷನ್, ಹೈ ವೋಲ್ಟೇಜ್ ಎಲೆಕ್ಷನ್ ಆಗಿತ್ತು. ಎಲೆಕ್ಷನ್ ಸಂದರ್ಭದಲ್ಲಿ ಏನೇನೆಲ್ಲ ನಡೆದು ಹೋಗಿದ್ವು. ಈ ಮೇಟಿ ಕುಟುಂಬ ಅಂತ ಬಂದರೆ, ಈ ದಾವಣಗೆರೆ ಅಂತ ತಗೊಂಡ್ರೆ ಬೇರೆ ಬೇರೆಲ್ಲ ಬಂಡಾಯವಾಗಿ ಹೇಳ್ತೀನಿ ಅಂತ ಹೋದರೆ, ಈ ಮೇಟಿ ಕುಟುಂಬದಲ್ಲಿ ಅವರ ಕುಟುಂಬದವರೇ ಬಂಡಾಯ ಅಭ್ಯರ್ಥಿಯಾಗಿ ಹೇಳುವಂಥ ಸಂದರ್ಭ ಇತ್ತು. ಅದರಲ್ಲೂ ಕಾಂಗ್ರೆಸ್ ಅವರ ಕುಟುಂಬದವರ ಮನವೊಲಿಸಿ ಅವರ ಮನೆಯಲ್ಲೇ ಮಾದೇವಿ ಮತ್ತು ಬಾಯಕ್ಕ ಅನ್ನುವಂಥರು, ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಇವರ ನಡುವೆ ವಿವಾದಗಳಿದ್ವು. ಫೈನಲ್ ಆಗಿ ಕಾಂಗ್ರೆಸ್ ಅವರ ಮನವನ್ನು ಒಲಿಸಿ ಉಮೇಶ್ ಮೇಟಿ ಅವರಿಗೆ ಟಿಕೆಟನ್ನು ಫೈನಲ್ ಮಾಡಿತ್ತು. ಇವಾಗ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ವೀರಣ್ಣ ಚಾರಂತಿಮಠ್ ಅವರ ವಿರುದ್ಧ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.